ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟು ದಿನ ಬ್ಲಾಗ್ ಮಾಡ್ಸೋಕ್ಕಾಗಲಿಲ್ಲ, ಯಾಕೆಂದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ನೋಡಿ, ಇವತ್ತು ಶುಕ್ರವಾರ ವರಲಕ್ಷ್ಮಿ ದಿನ, ಅದಕ್ಕೆ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡೆ. ಬಾಗಿಲೆಲ್ಲ ರೆಡಿ ಮಾಡಿಕೊಂಡೆ. ನನ್ನ ಮಗ ಸ್ನಾನ ಮಾಡಿಸು ಅಂತ ಹಿಂದಿಂದೆ ಓಡಾಡ್ತಿದ್ದಾನೆ. ಪೂಜೆ ಮಾಡಿಬಿಟ್ಟು ಮಾಡ್ಸೋಣ ಅಂತ ಸುಮ್ಮನದೆ. ನೋಡಿ, ಸಿಂಪಲಾಗಿ ದೇವ್ರ ಮನೆಯಲ್ಲೇ ಮಾಡ್ತೀನಿ ನಾನು. ಸಿಂಪಲಾಗಿ ಲಕ್ಷ್ಮಿ ಎಲ್ಲ ಹಿಂಗೆ ಕೂರಿಸಲ್ಲ, ಮಡ್ಲಕ್ಕಿಟ್ಟು ದೇವ್ರ ಮನೆಯಲ್ಲೇ ಮಾಡ್ತೀನಿ. ನೋಡಿ, ದೀಪ ಎಲ್ಲ ಅಂಟಿಸಿ ಆಮೇಲೆ ನನ್ನ ಮಗಳಿಗೂ ಇನ್ನೂ ಸ್ನಾನ ಮಾಡಿಸಿಲ್ಲ. ನನ್ನ ಮಗಳಿಗೂ ಆಮೇಲೆ ಮಾಡ್ಸೋಣ ಅಂತ ಎಲ್ಲ ದೀಪ ಅಂಟಿಸ್ತಾ ಇದ್ದೀನಿ. ನನ್ನ ಮಗ ನೋಡಿ ಆಯ್ ಮಾಡ್ತಿದ್ದಾನೆ ಎಲ್ಲರಿಗೂ. ನೆಕ್ಸ್ಟು ಪೂಜೆ ಮಾಡೋಣ ಅಂತ ನೋಡಿ, ನೆಕ್ಸ್ಟು ಪೂಜೆ ಮಾಡಿಬಿಟ್ಟು ನನ್ನ ಮಗಳನ್ನ ರೆಡಿ ಮಾಡಿ ಎಡೆಗೆ ಅಂತ ಒಬ್ಬಟ್ಟು ಮಾಡಿದ್ದೆ, ಕಾಯಿ ಒಬ್ಬಟ್ಟು. ನೆಕ್ಸ್ಟ್ ನೋಡಿ, ನನ್ನ ಮಗ ಹಿಂದಿಂದೆ ಓಡಾಡ್ತಿದ್ದೇನೆ, ಅಮ್ಮ ನಾನು ಪೂಜೆ ಮಾಡ್ತೀನಮ್ಮ ನಿನ್ನ ಜೊತೆಗೆ ಅಂತ. ನಾನು ಇನ್ನೂ ಸ್ನಾನ ಮಾಡ್ಕೊಂಡಿರಲಿಲ್ಲ, ಸ್ನಾನ ಮಾಡ್ಕೊಂಡು ಮಾಡಿವಂತಪ್ಪ ಅಂತ ಹೇಳಿ ಅವನು ಅಲ್ಲಿ ಬಿಡಿಸಿದ್ದೀನಿ, ಸುಮ್ಮನಿರ್ಸಿದ್ದೀನಿ. ಪೂಜೆ ನಮ್ಮ ಮನೆ ಮುಂದೆ ಸೂರ್ಯನ ಬೆಳಕು ಮನೆ ಒಳಕ್ಕೆ ಬರುತ್ತೆ, ತುಂಬ ಚೆನ್ನಾಗಿದೆ. ನೋಡಿ, ಎಡೆಗೆಲ್ಲ ಇಟ್ಟಿದ್ದೀನಿ. ನೋಡಿ, ಎಡೆಗೆ ಏನೇನು ಇಟ್ಟಿದ್ದು, ಕಾಯಿ ಒಬ್ಬಟ್ಟು, ಒಂದು ಸ್ವಲ್ಪ ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಅಷ್ಟೇ, ಇನ್ನೇನು ಮಾಡಿಲ್ಲ ನಾನು. ಯಾಕೆಂದರೆ ನಮ್ಮ ಮನೆಗೆ ಸ್ವೀಟ್ ಜಾಸ್ತಿ ಯಾರೂ ತಿನ್ನಲ್ಲ. ಎಲ್ಲ ಹಣ್ಗಳು ತೊಗೊಂಬಂದಿಕ್ಕಿದ್ದೆ ಈ ಥರದವು. ಲಕ್ಷ್ಮಿಗೆಲ್ಲ ಮಡ್ಲಕ್ಕಿ ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ. ಇಷ್ಟೇ ಸಿಂಪಲಾಗಿ ಮಾಡ್ತೀನಿ ನಾನು, ಜೋರಾಗೆಲ್ಲ ಲಕ್ಷ್ಮಿ ಎಲ್ಲ ಕೂರಿಸಲ್ಲ. ಇವಾಗ ನೋಡಿ, ಪೂಜೆ ಆಯಿತು. ಇವಾಗ ನನ್ನ ಮಗಳನ್ನ ಸ್ನಾನ ಮಾಡಿಸ್ದೆ. ಅವಳಿಗೆ ಸ್ನಾನ ಮಾಡಿಸಿದ್ರೆ ಅವಳೇ ರೆಡಿ ಆಗ್ತಾಳೆ, ನಮ್ಮೇ ರೆಡಿ ಮಾಡೋದಿಲ್ಲ. ನೋಡಿ, ಸ್ನಾನ ಮಾಡಿಸಿದ್ದೆ ನಾನು ಆವಾಗಲೇ. ನನ್ನ ಮಗಳು ರೆಡಿಯಾಗಿದ್ದಾಳೆ, ಅವಳೇನ ರೆಡಿ ಆಗ್ಬಿಟ್ಟು ನಿಂತ್ಕೊಂಡಿದ್ದಾಳೆ. ನೋಡಿ, ಡ್ರೆಸ್ ಚೆನ್ನಾಗಿದೆಯಾ? ನೋಡಿ ಎಷ್ಟು ಚೆನ್ನಾಗಿದೆ. ಅವಳ ಕಲ್ಲರ್ ಬೇಡ, ಪರ್ಪಲ್ ಬೇಕು ಅಂದ್ಲು. ನಾನೇ ಪಿಂಕ್ ಚೆನ್ನಾಗಿ ಕಾಣುತ್ತೆ ತೊಗೊಳಮ್ಮ ಅಂತ ತೊಗೊಂಡೆ. ಅವಳೆಲ್ಲ ರೆಡಿಯಾಗಿ ಆಟ ಆಡ್ತಿದ್ದಾಳೆ. ಇವಾಗ ನನ್ನ ಮಗ ಸ್ನಾನ ಕಳ್ಕೊಂಡೋಗಮ್ಮ ಅಂತ ಹೇಳ್ತಿದ್ದಾನೆ, ಅವನು ಕರ್ಕೊಂಡೋಗ್ಬೇಕು. ನೋಡಿ, ನೆಕ್ಸ್ಟು ನನ್ನ ಮಗನ ಸ್ನಾನನೂ ಆಯಿತು. ಅವಳು ಬಟ್ಟೆ ಇಕ್ಕೊಂಡಿದ್ದಾಳಲ್ಲ ಹೊಸ ಬಟ್ಟೆ, ಅದಕ್ಕೆ ನನಗೂ ಹೊಸ ಬಟ್ಟೆ ಇಕ್ಕಮ್ಮ ಅಂತಂದ. ಅವನಿಗೂ ಆರೆಂಜ್ ಕಲರ್ ಹೊಸ ಬಟ್ಟೆ ತಂದಿದ್ದೆ, ಅದಕ್ಕೆ ಇಡ್ತಾ ಇದ್ದೀನಿ. ಅವನಿಗೂ ಇಟ್ಬಿಟ್ಟು ಎಲ್ಲಾನ ದೇವಸ್ಥಾನಕ್ಕೆ ಹೋಗೋಣ, ಇವತ್ತು ಲಕ್ಷ್ಮಿ ಹಬ್ಬ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನೋಡಿ, ಕಾಯಿ ಒಬ್ಬಟ್ಟಿಗೆ ಹಿಂಗೆಲ್ಲ ಎಡೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಇನ್ನಿದ್ದೆಲ್ಲ ಮಧ್ಯಾಹ್ನ ಮಾಡ್ಕೊಳೋಣ ಅಂತ. ನೆಕ್ಸ್ಟು ಪುಳಿಯೋಗರೆ ಗೊಜ್ಜು, ಇದೊಂದು ಸ್ವಲ್ಪ ರೈಸ್ ಮಾಡಿಕೊಂಡೆ. ಇದು ಎಡೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಕಾಯಿ ಒಬ್ಬಟ್ಟು. ನೋಡಿ, ನನ್ನ ಮಗಳು ಫೋಟೋ ತಕ್ಕೊಳಕ್ಕೆ ಅಂತ ನಿಲ್ಸೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಹೆಂಗೆ ಹಾಕಿರೋ ಅವಳು ಮೇಕಪ್ ಮಾಡೋದೇ ಇಷ್ಟ ಆಗೋದು, ಬೇರೆಯವ್ರು ಮಾರಿ ಇಷ್ಟ ಆಗಲ್ಲ. ನೋಡಿ, ಅವಳೇ ಎಲ್ಲ ಮಾಡ್ಕೊಂಡಿರೋದು. ಫೋಟೋಕ್ಕೆ ನೋಡಿ, ಫೋಟೋ ಎಷ್ಟು ಚೆನ್ನಾಗಿ ತೆಗ್ದಿದ್ದೀನಿ. ಇದು ನೋಡಿ, ನಮ್ಮ ಮನೆಯದು ಸಿಂಪಲಾಗಿ ಮಾಡಿರೋದು. ಇದು ನಮ್ಮ ಫ್ರೆಂಡ್ ಮನೆಯದು. ಓಕೆ ಫ್ರೆಂಡ್ಸ್, ನನ್ನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.